ಲೇ ಮಗ ಸುಶೀಲಾ ಎತ್ತಾಗೋದ್ಲ ಕಣ್ಣಲ್ಲ ಸುಶೀಲಾ ಲೇ ಸುಶೀಲಾ ಬೈಲಿ ಆಗ್ಲಿದ್ದವ ಕರಿತಾವ್ನಿ ಎತ್ತಾಗೋಯ್ತು ಕಣ್ಣಲ್ಲ ಲೇ ಸುಶೀಲಾ ಇಲ್ಲೇ ಹತ್ತಿಂದ ಇತ್ತಿಂದ ಎತ್ತಾಗ ಓಡಾಡ್ತಿದ್ಲು ಓಡಾಡ್ಬಿಟ್ಟು ತಕಕ ಆಮ್ಲೆಟ್ ತಿನ್ನು ಅಂತಾನು ಕೊಟ್ಲು ಈಗ ಎತ್ತಾಗೋದ್ಲು ಲೇ ಮಗ ಸುಶೀಲಾ ಸುಶೀಲಾ ಹೆಣ್ಣ ಜೊತೆಗೆ ಆಡಕ್ ಸಾಯಕಾಯ್ಕಿಲ್ಲ ಲೇ ನೇ ಯಾಕ ಸುಮ್ಮನಿರು ಅದು ಯಾಕಂಗೆ ಬಿಡ್ಕೊಂಡಿಯೇ ಬರಗಂಟ ಇರಾಕಿಲ್ವಾ ಮಗ ಎದ್ಬಿಡ್ತದೆ ನೀನ್ ಬೇರೆ ಬಾಯಿಗೆ ಬಂದಂಗೆ ಬಿಡ್ಕತ್ತ ಕೂತಾವಳೆ ಏನೇ ಯಾಕ ಆಮ್ಲೆಟ್ ಚೆನ್ನಾಗಿಲ್ವಾ ಉಪ್ಪು ಸಪ್ಪೆಯೋ ಇಲ್ಲ ಖಾರವೋ ಇಲ್ಲ ಚೆನ್ನಾಗಿದ್ದದ ಆಮ್ಲೆಟ್ ಏನೋ ಪೈನಾಗದೆ ಅಲ್ಲ ಏನು ವಿಶೇಷ ಇವತ್ತು ಏನಂತ ಗೊತ್ತೇ ಆಗ್ಲಿಲ್ವಲ್ಲ ನನಗೆ ಕೇಳಿದ್ರು ಹೇಳ್ತಾ ಇಲ್ಲ ಏನು ಬಿಲ್ಲ ಏನೈತೆ ಮಗ ಏನು ಸಮಾಚಾರ ಭಾರಿ ಖುಷಿಯಲ್ಲಿದ್ದಿ ಏನೋ ಆಡ್ಕಿಟ್ರಿ ಹೊಡೆದು ಬಿಡ್ತಾ ಇಲ್ಲ ನಿನ್ನ ನೋಡಿಯ ನಿನ್ನ ಮಗಳಿಗೆ ಏನೋ ನಕ್ಕಿ ಕ್ಲಾಸ್ ಮಾಡಿಸ್ಕೊಟ್ಬಿಟ್ನ ಹೆಂಗೆ ಏನೈತೆ ಮಗ ನೇ ಯಾಕ ಅದೆಲ್ಲ ಇರಲಿ ಅದಕ್ಕಿಂತ ಖುಷಿ ವಿಚಾರ ಏನು ಗೊತ್ತಾ ನವೀನ ಊರಿಗೆ ಹೋಗವನೆ ಅದೇ ಸೊಸ್ ಮುಂಡೆ ಹೊಳಲ್ಲ ಒಳ್ಳೊಟ್ಟಿಗೆ ಓಹೋ ಬಿತ್ರಿ ಪಾರತಿ ಹೋಗಿದ್ದಾನ ಏನು ಮಾಡಕಂತೆ ವಾರದ ದಿವಸಕ್ಕೆ ಉಣ್ಕ ಬರಕ್ ಹೋದಾನ ಬಾಡು ಮೀನ ಯಾಕ ಬಾಡು ಮೀನು ಹುಡ್ಕ ಬಂದು ಅವ್ಳು ಕರ್ಕ ಬರಕ್ ಹೋಯ್ತಾನೆ ಅಂತ ಕೂತೀನಿ ಹೋಗವನೆ ಹಾ ಏನು ಮಾತಾಡ್ತಿದ್ದಿ ನೀನು ಬಂದಾಳಂತ ಮತ್ತೆ ಇನ್ನೊಂದು 2-3 ತಿಂಗಳು ಗಂಟ ಬರಕಿಲ್ಲ ಹಂಗೆ ಹಿಂಗೆ ಅಂತ ಏನು ನಾಟಕ ಹೊಡಿತಿದ್ಲು ಹಾಲೆ ಬಂದ್ಬಿಟ್ಟಾಳ ಅಯ್ಯೋ ಏನಾರು ನಾಟಕ ಹೊಡ್ಕೊಳ್ಳಿ ಏನಾರು ಮಾಡಲಿ ಸದ್ಯಕ್ಕೆ ಬತ್ತಾವಳಲ್ಲ ತಕೋ ನಮ್ಗಂತೂ ಸಾಕಾಗ್ಬಿಟ್ಟಿತ್ತು ಈ ಕೆಲಸವ ನಾವೇ ಮಾಡಿ ನಮ್ಗಂತೂ ಅಯ್ಯಪ್ಪ ರೋಸ್ ಹೋಗಿತ್ತು ಈ ಜೀವನನೇ ಬೇಸತ್ತು ಹೋಗಿತ್ತು ಹಾಗಾಗಿ ಬಾಯಿ ಮುಚ್ಕೊಂಡು ಸೂರ್ಯ ಇಟ್ಟಿದಾರು ಇದ್ದಿದ್ರೆ ಕೆಲಸ ಬಂದು ಕೆಲಸ ಮಾಡ್ಕೊಂಡು ಹೋಗೋರು ನಾವು ಹೋಗಿ ನೋಡ್ಕೊಂಡು ಕೂತ್ಕೋಬೋದಾಗಿತ್ತು ಇಲ್ಲ ಬಂದ್ಬಿಟ್ಟು ಇರೋ ಕೆಲಸನೆಲ್ಲವ ನಾವೇ ಮಸಿ ಹಂಗೈತಲ್ಲ ಅಂದ್ಬಿಟ್ಟು ಭಾರಿ ಕಷ್ಟ ಆಗ್ಬಿಟ್ಟಿತ್ತು ಈಗ ಏನೂ ಇಲ್ಲ ಕಣಪ್ಪ ಅಲ್ಲ ಕಣ್ಣೆ ಮಗ ಬತ್ತೀನಿ ಅಂದ್ಬಿಟ್ಟು ಬೇರೆ ಬರೋಕಿಲ್ಲ ಹಂಗೆ ಹಿಂಗೆ ಅಂತ ಏನಾದ್ರು ನಾಟಕ ತೆಗಿದ್ಬಿಟ್ಟಳು ಕಣ್ಣೆ ಭಾರಿಯ ಚಾಣಾಕಿ ಅವಳೆ ನಿನ್ನ ಸೊಸೆ ಆಮೇಲೆ ಬರ್ಗಿರ ಅಂದ್ಬಿಟ್ಟಳು ಆಮೇಲೆ ನಾವು ಬೇರೆ ಇಲ್ಲಿ ಹಾಸೆ ಕೂತೀವಿ ಹೆಂಗೋ ಅಷ್ಟೋ ಇಷ್ಟೋ ಕೆಲಸ ಮಾಡ್ಕೊಂಡ್ರೆ ಮಿಕ್ತವೆ ಹೆಂಗೋ ಮಾಡ್ಕೋಬೋದು ನೀನು ಬೇರೆ ಊರಲ್ಲಿ ಕೆಲಸ ಅದೇ ಅಂದರೆ ಬುಡ್ದಾನೆ ಇಲ್ಲೇ ಇರ್ಕೊ ಕೂತಿದ್ದಿ ಹೋಯ್ತೀನಿ ಅಂದ್ರೂ ಈಗ ಹೋಗಣ ನೀನು ಸೊಸೆ ಬತ್ತಾಳಲ್ಲ ನೀ ಯಾಕ ಈಗೇನು ಮಾಡೋಕೋದಿ ಆಗ ಕಷ್ಟಪಟ್ಬಿಟ್ಟು ಕೆಲಸ ಕೆಮ್ಮಿ ಎಲ್ಲ ಮಾಡ್ಬಿಟ್ಟು ಅದು ಬತ್ತಾಳಲ್ಲ ಬಂದು ಮಾಡ್ಕಿಡ್ಕೊ ಹೋಯ್ತಾಳೆ ತಗೋ ಕೆಲಸ ಕೆಮ್ಮಿಯ ನೀನೇನು ಮಾಡಕ್ಕೆ ಹೋದಿಯೇ ಉಣ್ಕ ತಿನ್ಕ ಕುತ್ಕೊಳ್ದಾನೆ ಆಗ್ಬಿಟ್ಟು ಒಳ್ಳೆ ಚೆನ್ನಾಗದೆ ನಿಂದೊಳಯ್ಯ ಓದೋಣ ಅಂತ ಹೋಯ್ತವ ಎಲ್ಲಿಗೋದಿ ಏನು ತಲೆಗಿಲ್ಲ ಕೆಟ್ಟೋಗಿದ್ದದ ನಂದಿನಿಯ ಕಳ್ಸೋ ಗಂಟೆ ಹೋಗಕ್ಕೆ ಹೋಗ್ಬೇಡ ಸುಮ್ಮನೆ ಇರು ಇಲ್ಲಿ ನಾನೇನು ಮಾಡೋಣ ಇಲ್ಲಿ ನಾನು ಒಬ್ಬಳ ಇರೋಣ ಏನು ಗೊತ್ತಾಯ್ಕಿಲ್ವೇನೋ ಇಲ್ಲಿ ಯಾರು ಹೋಗು ಅನ್ನೋರಿದ್ದರು ಯಾರು ಮುಟ್ಟು ಅನ್ನೋರಿದ್ದರು ಏನೂ ಇಲ್ಲ ಏನೋ ಸಾಮಾನಿಗೆ ಏನಾರು ಪರದಾಡ್ಬೇಕಾ ಅರ್ಚಾಡ್ಬೇಕಾ ನಂದಿನಿ ಗಂಡ ಎಲ್ಲ ತಂದು ಎಡುತ್ತಾನೆ ಏನೇನು ಬೇಕು ಎಲ್ಲನೂ ನಂದಿನಿ ಹೇಳ್ಬಿಟ್ರೆ ಸಾಕು ಎಲ್ಲನೂ ತಂದು ಎಡುತ್ತಾನೆ ಏನೋ ಉಣ್ಕೊಂಡು ತಿನ್ಕ ಇವು ಮಾಡೋಕ್ಕೆ ಇವಳು ಬತ್ತಾ ಕೂತಾವಳೆ ಬಿತ್ತರೆ ಮುಂಡೆ ಇನ್ನೇನು ತಿನ್ಕ ಕೂತ್ಕೊಳ್ಳೋಕ್ಕೆ ಇನ್ನೇನು ಕಷ್ಟ ನಿನಗೆ ಹೆಂಗಿದ್ರೂ ನಂದಿನಿಗೆ ಬಾಣ್ತನ ಮಾಡ್ತಾಯಿವಿ ಅದೇ ಅಡುಗೆ ಹೆಚ್ಚಾಗಿ ಮಾಡಿದ್ರೆ ಎಲ್ಲ ಹೊಟ್ಟೆಲಿರೋರೆಲ್ಲ ಉಣ್ಕೋಬೋದು ನೀನು ನಾನು ಹಚ್ಕಟಾಗಿ ಉಣ್ಕೊಂಡು ತಿನ್ಕೊಂಡು ಮಗಿನ ನೋಡ್ಕೊಂಡು ನಂದಿನಿ ನೋಡ್ಕೊಂಡಿರೋದ ತಲೆ ಕೆಡಿಸ್ಕೊಬೇಡ ಸೊಸೆ ಅವಳದವಳು ನವೀನ್ ನಡ್ತಿ ಹೊಸಿ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಡುಗೆ ಚೆನ್ನಾಗಿ ಕಲ್ತಾಳೆ ರುಚಿಯಾಗಿ ನಂದಿನಿನೂ ಹಚ್ಕಟಾಗಿ ಉಣ್ಕೊಂಡು ತಿನ್ಕೊಂಡಿರ್ಲಿ ನಾನು ಅದೇ ಬೇಡ್ಕೊತಿದ್ದೆ ಜಲ್ದಿ ಬಂದ್ಬಿಟ್ರೆ ಸಾಕು ಅಂತವ ನವೀನಿಗೆ ಹೇಳೋದ ಅಂದರೆ ನನ್ನ ಮಗ ನನಗೆ ಹುಗಿಯಕ್ಕೆ ಬರ್ತಾನೆ ಅವ ಹೋಗವ ಮಾಡೋ ಕೆಲಸ ಇದ್ರೆ ಮಾಡು ಅವ್ಳು ಬರೋ ಟೈಮಿಗೆ ಬರಲಿ ನೀನು ಯಾಕಂಗೆ ನನ್ನ ಹೊಟ್ಟೆ ಉರಿಸಿ ಕರೆಯೋದಿದ್ರೆ ನೀರು ಕರಿ ಅಂತ ಅದಕ್ಕೆ ಬೊಯ್ಯಕ್ಕೆ ಬರ್ತಾರೆ ಅದಕ್ಕೆ ನಾನು ಕರೆದಿತ್ತಿಲ್ಲ ಈಗ ಏನೋ ಕಾಣೆಯ ಏನೋ ಅವ್ರ ಮನೆಯಿಂದ ಹೋಗು ಅಂತಂದ್ರು ಏನೋ ಕಾಣೆಯ ಹಂಗೆ ಅಂದಿರಕ್ಕಿಲ್ಲ ಅನ್ನಂಗದೆ ಹೋಗು ಅಂತ ಅಂದಿರಕ್ಕಿಲ್ಲ ಅವ್ರ ಮನೇಲಿ ಯಾಕೋ ಕಣೆ ಬತ್ತಾವಳೆ ಏನೋ ನವೀನ ಹೋಟ್ಲಲ್ಲಿ ಉಂಟವನ್ನೆಲ್ಲ ಒಟ್ಟಿಗೆ ಅದಕ್ಕೆ ಮಾಡ್ಗಿಡ್ ಕೊಡಿ ಊಟ ಗಿಟ್ಟವ ಅಂತ ಅನ್ನೋ ಏನೋ ಕಾಣೆಯ ಏನಾರು ಆಗಲಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಆಯ್ತಿಲ್ಲ ಏನು ಇರ್ತಾವ ಅಂತ ಬತ್ತಾವನಲ್ಲ ಅಷ್ಟೇ ಸಾಕು ಬಂದ್ಬಿಟ್ಟು ಹಚ್ಕಟಾಗಿ ಅಡುಗೆಗೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಹೋದ್ರೆ ಏನು ಮಗಿನ ನೋಡ್ಕೊಂಡು ಹಚ್ಕಟಾಗಿ ಇದ್ದುಡ್ಬೋದು ಕಣ್ಯಾಕ ಭಾರಿ ಖುಷಿ ಆಯ್ತದೆ ಕಣ್ಯಾಕ ಅಯ್ಯೋ ನನಗಂತೂ ಕೈ ಕಾಲೇ ಬಿದ್ದೋಗಿದ್ರು ವಾತಾರ ಹೇಳ್ಬೇಕು ಬಾಣ್ತರ ಮಾಡಬೇಕು ಅಡುಗೆ ಮಾಡಬೇಕು ಬಟ್ಟೆ ಹೋಗ್ಬೇಕು ಮನೆ ಒರೆಸ್ಬೇಕು ಕಸ ಗುಡಿಸ್ಬೇಕು ಮಗಿನವ ಏತ್ಕೊಂಡು ಪಾತ್ಕೊಂಡು ತೊಳಿಬೇಕು ಉಜ್ಜಬೇಕು ಹಾರಾಕ್ಬೇಕು ಅದೊತ್ತಾಗ ರೂಮ್ ಎದಳಿಸ್ಬಿಟ್ಟು ಹಾಲು ಕುಡಿಸ್ಬೇಕು ಅನ್ನೋದಿನಾರು ಎದ್ದಾಳ ಹೇಳಾಕಿಲ್ಲ ನಾವೇ ಹೇಳಿಸ್ಬೇಕು ಹಾಲು ಕುಡ್ಸಕ್ವೆ ಅಯ್ಯಪ್ಪ ನಮಗಂತೂ ಸಾಕಾಗಿ ಹೋಗಿತ್ತು ಈಗಾರು ಉಸಿ ನೆಮ್ಮದಿಯಿಂದ ಇರೋಣ ಅಯ್ಯಪ್ಪ ನಾನು ನಂದಿನಿ ಮಗ ಇದ್ದಾಗ ಮಗಬೇಕು ಅಂತ ಅನ್ಕೋತಿದ್ದೆ ಈಗ ಅಯ್ಯಪ್ಪ ನಾನೇ ಕೇಳ್ಕೊಂಡು ಪಡ್ಕೊಂಡಂಗೆ ಆಯ್ತಲ್ಲ ಅನ್ನಂಗೆ ಆಗೋಯ್ತು ಈಗ ಇಲ್ಲ ಹಂಗೆ ಅನ್ಬಿಟ್ಟು ಐಕ್ಳು ಬೇಡ ಅನ್ನಕ್ಕದ ಇರಲಿ ಒಂದು 4-5 ತಿಂಗಳು ಕಷ್ಟ ಅಷ್ಟೇ ಅಲ್ಲ ಕಣ್ಯಾಕ ನಮ್ಮ ಕಾಲದಲ್ಲೆಲ್ಲವ ಇತ್ತೈತಿರ ನಮ್ಮ ಓದಿರು ಏನೋ ಒಂದು ಬೇಯಿಸಿ ಮಾಡ್ಬಿಡೋರು ನಮಗೆ ಹೊಟ್ಟೆ ಉರ್ಸ್ತಿದ್ವ ಐಕ್ಳು ಮಕ್ಕಳನ್ನೆಲ್ಲ ನಾವೇ ನೋಡ್ಕೊಳ್ಳವು ಈ ಕಾಲದಾಗ ಹಂಗೆ ಮಾಡವ ಎಲ್ಲನೂ ನಮ್ಮನೆಯ ಜೀವ ತೆಗ್ದು ನಮ್ಮನೆಯ ಸಾಯಿಸ್ತಾರೆ ನಮ್ಮನೆಯ ಜೀವ ತೆಗ್ದು ನಮ್ಮ ಜೀವ ಕೈ ಕಾಲೆಲ್ಲ ಸಮದೋಗ್ಬಿಡ್ಬೇಕು ಹಂಗೆ ಮಾಡ್ತಾರೆ ಒಂದು ಬಾಣ್ತರ ಮಾಡೋ ಗಂಟ ನೆಗ್ದು ಬಿದ್ದು ನೆಲ್ಲಿಕಾಯಿ ಆಗೋಯ್ತೀವಿ ನಂದಿನಿ ಅಂತ ಉಳಿದು ಬಿಟ್ರೆ ನೆಟ್ಟಗೆ ತಿನ್ನಕ್ಕಿಲ್ಲ ಉಣ್ಣಕ್ಕಿಲ್ಲ ಎಲ್ಲ ಸೂರ್ಯ ಬಂದ್ಬಿಟ್ಟು ನೆಟ್ಟಿ ಸಣ್ಣಗಳೆಲ್ಲ ಏನು ಎತ್ತ ಅಂದರೆ ಏನು ಮಾಡೋದು ಬಾಣ್ತಂದಲ್ಲಿ ಎಲ್ಲವ ರಸ ತುಂಬ್ಕೊಂಡು ಏನು ಕುಂಬಳಕಾಯಿ ನಂಗೆ ಆಯ್ತಾರೆ ಇವಳು ನೋಡ್ರೆ ತೆಳ್ಳಗೆ ಏನೋ ಕಡ್ಡಿ ನಂಗೆ ಆಗೋಳಲ್ಲ ಅದಕ್ಕೆ ಪಾರತಿ ಬಂದರೆ ಅವ್ಳ ಕೈಯಾರ ಊಟ ಉಂಡಿ
ಹಸಿ ದಪ್ಪಿಪ್ಪ ಆಗಿದ್ದಾಳ ಏನೋ ಅಂದ್ಬಿಟ್ಟು ಹಂಗೆ ಇವಳಿ ಏನು ನವೀನನ್ಗೆ ಈಗಲಾರು ಜ್ಞಾನ ಬತ್ತಲ್ಲ ಅವಳು ಕರ್ಕೊಬರಕ್ಕೆ. ನೀ ಮಗ ನಂದಿನಿಗೆ ಜ್ಞಾನ ಬತ್ತಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನೀನು ಸೊಸೆ ಬಿತ್ರಿ ಅವಳಗ ಅವಳಿಗೆ ಬರೋಕ್ಕೆ ಜ್ಞಾನ ಬಂದದಲ್ಲ ಅದಕ್ಕೆ ನೋಡು ನೀನು ನಿನ್ನ ಮಗ ಏನೋ ಸಾಮಾನ್ಯ ಇದಾವನ. ಅವಳು ಹೆಂಗೆ ಹೇಳ್ತಾಳೆ ಹಂಗೆ ಕುಣಿತಾನೆ, ಅವಳು ಹೆಂಗೆ ತಾಳ ಹಾಕ್ತಾಳೆ ಹಂಗೆ ತಿರ್ಕ ನಿಂತಿರ್ತಾನೆ ನಿನ್ನ ಮಗ. ಏನು ಸಾಮಾನ್ಯ ಇದಾವನ ಹೇಳು. ನಿನ್ನ ಸೊಸೆ ಕಾಲ ತೋರಿಸಿದ್ದ ಇವನು ಕೈಯಲ್ಲಿ ಮಾಡ್ಬಿಡ್ತಾನೆ. ಅಲ್ಲ ಅದು ಏನು ಮಾಟ ಮಾಡ್ತಿದ್ದಾಳೋ ಅದು ಏನು ಮೋಡಿ ಮಾಡಿದಾಳೋ ನನಗೆ ಗೊತ್ತಿಲ್ಲ ಕಣೆ, ನನಗೆ ಗೊತ್ತಿಲ್ಲ. ಇಲ್ಲಿವರೆಗೂ ತಿಳ್ಕೊಳಕ್ಕಾಗಿಲ್ಲ ನಮಗೆ. ಅಲ್ಲ ನಮಗೆ ಸಿಕ್ಕಿರೋರೆಲ್ಲವ ಎಂಥ ದರ್ಬೇಸಿ ಮುಂಡೆವ್ ನೋಡು, ನಮ್ಮ ಮಾತೆ ಕೇಳಕ್ಕಿಲ್ಲ. ಅಲ್ಲ ಅವಳ ಮಾತು ಹೆಂಗೆ ಕೇಳ್ತಾ ನಿಂತ್ಕೊಳ್ಳೋನು. ಅಯ್ಯೋ ಏನಾರು ಮಾಡ್ಕೊಳ್ಳಿ ತಕ್ಕೋತಾಗೆ ಅವ್ರ ಜೊತೆಗೆ ಹಾಡಿ ಸಾಯಕ್ಕಾಗಿಲ್ಲ ನಮಗೆ. ಇನ್ನೇನೆ ಮಗ ಆಮ್ಲೆಟ್ ಒಳ್ಳೆ ಭಾರಿ ಚೆನ್ನಾಗಿದಿ, ಇನ್ನೊಂದಿದ್ರೆ ತಗೊಬೋಣೆ. ಅಯ್ಯೋಣೆ ಅಕ್ಕ ಮುದ್ದೆ ಕೇಳಕ್ಕಾಯ್ತಿಲ್ವಾ, ಗ್ಯಾಸ್ ಆಫ್ ಮಾಡ್ಬಿಟ್ಟಕ್ಕಂತ ತಕೊ, ಇಲ್ಲ ಮೊಟ್ಟೆ ಅವೇ ಹೋಗು ಹಾಕೋ ಒಂದೆರಡು ಆಮ್ಲೆಟ್. ಈಗ ನನಗೆ ಹಾಕಕ್ಕಾಯ್ಕಿಲ್ಲ, ಆಗಲೇ ಎರಡು ಹಾಕೊಟ್ಟಿವ್ನಿ ಇನ್ನೂ ಹಾಕೊಡು ಅಂದರೆ ಆಗಲೇ ಕೇಳಬೇಕು ತಾನೆ ನೀನು. ನಾನೆಲ್ಲ ಸಾಕೇನೋ ಅಂದ್ಬಿಟ್ಟು ಆಫ್ ಮಾಡ್ಬಿಟ್ಟೆ. ಇಲ್ಲ ಕತೆ ಹೋಗ್ಬೇಕಾರೆ ಹೋಗು ಹಾಕೋ ಹೋಗು, ಕೆಲಸ ಹೇಳ್ಬೇಡ ಕಣ್ಣಿ ಅಕ್ಕ ನೀನು. ನನಗೆ ಮಾಡಿ ಮಾಡಿ ಕೈ ಕಾಲೆಲ್ಲ ಬಿದ್ದೋಗವೆ. ಇನ್ನೇನು ಇವತ್ತೊಂದು ದಿವಸ ಹೆಂಗೋ ಮಾಡ್ಕೊಳ್ಳೋದ ನಾನು ನೀನು ಸೇರ್ಕೊಂಡು. ನಾಳೆಗೆ ಅವಳು ಬತ್ತಾಳಲ್ಲ, ನಾಳೆ ಒಂದು ದಿವಸ ಇರಲಿ, ನಾಳೆಗೆ ಏನು ಮಾಡುವ ಮುಟ್ಟು ಅಂದ್ಬಿಡ್ದು. ನಾಳಿದ್ರಿಂದ ಮಾಡ್ಕೊಳ್ಳಿ, ನೋಡೋದ ಅವಳೇ ಮಾಡ್ಗಿಟ್ಟಾಳ ಏನು ಅಂತ. ಮಾಡ್ಗಿಡ್ಡಿಲ್ಲ ಅಂದರೆ ಏ ಮಗ ಏನು ಮಾಡ್ಗಿಡ್ಡಿಲ್ಲ ಅಂದರೆ ಏನು ಧರ್ಮಕ್ಕೆ ಮಾಡಾಳ ಮಾಡುವಂತ ಅನ್ನು. ಓಹೋ ಅಷ್ಟು ತಲೆ ಮೇಲೆ ಕೂರ್ಸ್ಕೊಬಿಟ್ರೆ ಆಗೋಯ್ತು ಇವ್ರ ಕತೆ. ಮಾಡ್ಗಿಡಕ್ಕಿಲ್ಲ ಅಂದ್ರೆ ಯಾಕಂದಳು ಏನಿದವ್ರ ಅಪ್ಪನ ಮನೆ ಕುಟ್ಕ ತಿನ್ನಕ್ಕೆ, ಗಂಡನ ಮನೆ ಧರ್ಮಕ್ಕೆ ಏನೇನು ಮಾಡಬೇಕು ಧರ್ಮ ನಾದಿನಿಗೆ ಗಣ್ಣ ತಂಗಿಗೆ ಅಕ್ಕದಿರಿಗೆ ಏನೇನು ಮಾಡಬೇಕು ಅಪ್ಪನ ಮನೆಯಿಂದ ಧರ್ಮ ಮಾಡುವನು. ಏನು ಇವಳೇನು ಧರ್ಮಕ್ಕೆ ಮಾಡಕ್ಕಿಲ್ಲ ಕತೆ. ಇವಳೋಗಿ ಅಪ್ಪನ ಮೇಲೆ 30 ದಿವಸ 1 ತಿಂಗಳು 3 ತಿಂಗಳು ಹಂಗೆ ದುಡ್ಪತ್ತಾಳೆ. ನಮ್ಮ ಮಕ್ಕಳು ಹಂಗೆ ತಾನೆ. ನಂದಿನಿ 3 ದಿವಸಕ್ಕೆ ಬಂದು ಕೂತ್ಕೊಂಡಾಳ, ಬರೋದೇ 6 ತಿಂಗಳಿಗೋಸ್ಕರ 3 ತಿಂಗಳಿಗೋಸ್ಕರ ಬರ್ತಾಳೆ. ಏನೋ ಬಾಣ್ತಾನೆ ಅದೇ ಬಾಣ್ತಾಳಕ್ಕೆ ಬಂದವಳೆ, ಇತ್ಕೊಂಬಳಕ್ಕಾಯ್ತಿಲ್ವಾ. ಸುಮ್ಮನೆ ತಾಯಿ ಮೇಲೆ ಕೂರ್ಸ್ಕೊಬಿಟ್ರೆ ಆಗೋಯ್ತು. ನೇ ಅಕ್ಕ ಸುಮ್ಮನಿರು, ಹೊರ್ಚಾಡ್ಬೇಡ ಕಿರ್ಚಾಡ್ಬೇಡ ಕತೆ ನೀನು. ನೈಸಿನ ಮಾತು ಮಾಡಿಸ್ಕೊಳಕ್ಕೆ ಕಲ್ತಿಂತಾನೆ ಹೊರ್ಚಾಡ್ತಾಳೆ ನೀನು. ಈಗಲೇ ಹಿಂಗೆ ಅಂದ್ಬಿಟ್ರೆ ಇನ್ನು ಅವಳು ಕೆಲಸ ಮಾಡ್ಕೊಟ್ಟಂಗೆ ಆಯ್ತಾ ನಮಗೆ. ಸುಮ್ಮನೆ ಇರು, ಸದ್ಯಕ್ಕೆ ಹೊಸಸಿ ನಾವು ಕೆಲಸ ಮಾಡ್ಕೊಳ್ಳೋದ, ಇನ್ನೊಂದ್ಸಸಿ ಮಾಡಿಸ್ಕೊಳ್ಳೋದ. ಈಗ ಎಲ್ಲ ನಾವೇ ಮಾಡ್ತೇವೆ, ಅದ್ರ ಬದಲು ಹೊಸ ಅಡುಗೆ ಮಾಡ್ಕೊಟ್ಬಿಟ್ರೆ, ಅಡುಗೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಟ್ಬಿಟ್ರೆ ಆಯ್ತದೆ. ಬಟ್ಕಿಟ್ಟೆ ಒಕ್ಕೊಂಡು ಬಟ್ಟೆನ ಒಕ್ಕಳದ ಪಾಕಿದ್ರೆ ಬೆಳಿಕೊಂಡು ಕಸ ಗಿಸ ಗುಡ್ಸ್ಕೊಂಡು ಮನೆ ಒರೆಸ್ಕೊಂಡು ಅಡುಗೆ ಮಾಡ್ಕೊಟ್ಬಿಟ್ರೆ ಸಾಕು ಅಪ್ಪ ನಮಗೆ. ಅಲ್ಲ ಕಣ್ಣೆ ಮಗ ಬಾಂತಿ ಬೇರೆಯ, ಬಾಂತಿಗೆ 3 ಹೊತ್ತು ಅಡುಗೆ ಬೇಯಿಸ್ಬೇಕು ಬಿಸಿ ಬಿಸಿಯ. ಆರೋಗ್ಯದ ಕೊಡಕ್ಕದ. ಅಯ್ಯೋ ಹೆಂಗಾರು ಮಾಡಿ ಒಪ್ಸದ ಅಡುಗೆ ಮಾಡ್ಕವ ನೀನು ಅಂತ ಅನ್ನೋದ. ಅಡುಗೆ ಅಲ್ವಾ ಅಂದ್ಬಿಟ್ಟು ಹ್ಞೂ ಅನ್ಕತ್ತಾಳೆ. ಆಗ ಹ್ಞೂ ಅಂದರೆ ನಾವು ಹ್ಞೂ ಅಂದಿರ್ತಾಳಲ್ಲ ನಾವೇನು ಕೂರಿಸ್ಬಿಟ್ಟು ಹೇಳೋದ. ಆಗ 3 ಹೊತ್ತು ಬೇಯಿಸ್ಕೊಳ್ಳೋದ. ಏನೋ ಅವಳೇನೋ 1 ಹೊತ್ತು ಅನ್ಕೊಂಡಿರ್ತಾಳೆ, 1 ಹೊತ್ತು ಮಾಡ್ಬಿಟ್ಟು 3 ಹೊತ್ತು ತಿನ್ನೋದು ಅನ್ಕೊಂಡಿರ್ತಾಳೆ. 3 ಹೊತ್ತು ಹಂಗೆ ಮಾಡೋದು ಬಿಸಿ ಬಿಸಿ ಮಾಡ್ಸ್ಕೊಬೇಕಾದ್ರೆ ಬೇಕಾದ್ರೆ ಅವ್ರು ಮಾಡ್ಕೊಂಡು 1 ಹೊತ್ತೇ ಮಾಡಲಿ, ನಮಗೆಲ್ಲವ ನಾವು ತಿನ್ನೋದ. ಅರೆ ನಂದಿನಿಗೆ ಅವಳಿಗಾರು ಮಾಡ್ಕೊಂಡು ಬೇಡ ಬಿಸಿ ಬಿಸಿಯ ಬಾಂತಿ ಬೇರೆಯ. ಬಾಂತಿಗೆ ತಂಗ್ಳು ಕೊಟ್ಟಾರ ಅಚ್ಚುಕಟ್ಟಾಗಿ ರುಚಿ ರುಚಿಯಾಗಿ ಹುಸಿಯ ಹಣ್ಣು ತರಕಾರಿ ಸೊಪ್ಪು ಸದೆ ಬಾಡು ಮೀನು ಬೇಯಿಸ್ಕೊಡ್ಲಿಕ್ಕಂತ ತಕೊ. ನವೀನ ಅವನೆಲ್ಲ ತಂದ್ಕೊಡ್ಲಿ. ಏನು ಸೂರ್ಯನವೇ ಸಾಮಾನು ತಂದಾಕೊಟ್ಟು ಹೋಗೋನಲ್ಲ, ಸಾಮಾನು ಅಲ್ಲೇ ಬಿದ್ದಾವೆ. ಇನ್ನು ಬಾಡು ಮೀನು ಅಷ್ಟೇ. ನಂದಿನಿ ಅಂದ್ಲು ಬಾಡು ಮೀನಿಗೆ ತಲೆ ಕೆಡ್ಸ್ಕೊಬೇಡಿ, ನಾನು ಫೋನ್ಗೆ ಹಾಕ್ತೀನಿ ನೀವು ತಗೊಬನ್ನಿ ಅವ ಹಣ್ಣಿಗಿಣ್ಣನ ಏನು ಕಷ್ಟ ಕೊಡಿಸ್ಬೇಡ ನಾನು ಹಾಕ್ತೀನಿ ಅಂತ ಅಂದವಳೆ ಬಾಡು ಮೀನಿಗೆ. ನೇ ಸುಮ್ಮನಿರು. ಅಲ್ಲ ಗೊತ್ತಾಯ್ಕಿಲ್ವಾ ಆ ಮುಗಿನ ಕೈಲಾಕಿ ಸಿಯ ದುಡ್ಡ ಇವನು ಗಂಟು ಕಟ್ಕೊಂಡು ಎಡ್ತಿ ಮಕ್ಕಳು ಅಂತ ಅವ್ನು ಮೆರೀಲಿ. ಇನ್ನು ನಿನ್ನ ಮಗಳು ಕೈಲಾಕಿ ಸಿಯ ಬೇಡಕತ್ತಿರು ಏನು ಧರ್ಮಕ್ಕೆ ಮಾಡಕ್ಕಿಲ್ಲ ಕತೆ. ನವೀನ ಕೈಲಿ ಹಾಕ್ಸ್ ಮಾಡಿಸು ಹಂಗಂದೀಯ. ಹಂಗನ್ನೋದು ಏನು ಬತ್ತು ಹಂಗೆ ಮಾಡು, ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ.